ಅವರು ಕಿಡಿ ಹೊತ್ತಿಸಿ ಬಿಟ್ರು. ಮುಂದೆ ಸ್ಫೋಟಗೊಂಡಿದ್ದು ಜ್ವಾಲಾಮುಖಿ. ಅದು ಆಕ್ರೋಶದ ಜ್ವಾಲಾಮುಖಿ. ಹೌದು, ಕೆಲವೊಂದು ಅವಮಾನಗಳು ಮನುಷ್ಯನನ್ನ ಕುಗ್ಗಿಸಿ ಬಿಡುತ್ತೆ. ಆದರೆ ಆ ಅವಮಾನಗಳನ್ನ ನಾವು ಯಾವ ರೀತಿ ಸ್ವೀಕರಿಸುತ್ತೇವೆ ಅನ್ನೋದರ ಮೇಲೆ ಎಲ್ಲವೂ ನಿರ್ಧಾರವಾಗುತ್ತೆ. ಅವಮಾನಗಳನ್ನ ಎರಡು ರೀತಿಯಲ್ಲಿ ಸ್ವೀಕರಿಸಬಹುದು. ಮೊದಲ ವಿಧಾನ ಮನುಷ್ಯರನ್ನ ಕುಗ್ಗಿಸಿದ್ರೆ, ಎರಡನೇ ವಿಧಾನ ತಿರುಗಿ ಬೀಳುವ ಜಿದ್ದು ಮೂಡಿಸುತ್ತೆ. ಅವಮಾನಿಸಿದವರ ಮುಂದೆ ಗೆದ್ದು ಸಂಭ್ರಮಿಸುವ ಛಲ ಮೂಡಿಸುತ್ತೆ. ಇದರಲ್ಲಿ ನಮ್ಮ RCB ಆಯ್ಕೆ ಮಾಡಿದ್ದು ಎರಡನೇ ವಿಧಾನವನ್ನ. ಹೌದು, ಈ ಬಾರಿಯ IPL ನಲ್ಲಿ RCB 8ನೇ ಪಂದ್ಯದವರೆಗೂ ಸೋಲಿನ ಸುಳಿಗೆ ಸಿಲುಕಿತ್ತು. ಆದ್ರೆ ಈಗ ಎಲ್ಲ ಉಲ್ಟಾ ಆಗಿದೆ. ಇದೆಲ್ಲ ನಿಮ್ಗೆ ಗೊತ್ತಿರೋದೇ. ಆದರೆ ಸೋತು ಸುಣ್ಣವಾಗಿದ್ದ RCBಯಲ್ಲಿ ಗೆಲುವಿನ ಕಿಡಿ ಹೊತ್ತಿಸಿದ ಅಂಶ ಯಾವುದು ಗೊತ್ತಾ? ಅವಮಾನಗಳನ್ನೇ ಮೆಟ್ಟಿಲಾಗಿಸಿಕೊಂಡು ಮುಂದೆ ಬಂದ RCB ಸಿಂಹಗಳ ಕಥೆಯೇ ರಣರೋಚಕ. ಈ ಬಾರಿಯ IPL ಸಮರದಲ್ಲಿ RCB CSK ವಿರುದ್ಧ ಗೆದ್ದು ಪ್ಲೇ ಆಫ್ಗೆ ಭರ್ಜರಿ ಎಂಟ್ರಿ ನೀಡಿದೆ. ಟೂರ್ನಿಯ ಫಸ್ಟ್ ಹಾಫ್ ನಲ್ಲಿ ಸತತ ಸೋಲುಗಳಿಂದ ಕಂಗೆಟ್ಟಿದ್ದ ರೆಡ್ ಆರ್ಮಿ ಸತತ 6 ಗೆಲುವುಗಳನ್ನ ಸಾಧಿಸಿದೆ. ಫ್ಯಾನ್ಸ್ ಮತ್ತು ಕ್ರಿಕೆಟ್ ಎಕ್ಸ್ಪರ್ಟ್ ಗಳ ಲೆಕ್ಕಾಚಾರಗಳೆಲ್ಲ ಸುಳ್ಳು ಮಾಡಿದೆ. ಆದರೆ RCBಯ ಈ ಕಮ್ ಬ್ಯಾಕ್ ಕಥೆಯೇ ರೋಚಕ. ಹೌದು, 16 ದಿನಗಳ ಕೆಳಗೆ ಪಾಯಿಂಟ್ಸ್ ಟೇಬಲ್ ನಲ್ಲಿ RCB ಕೊನೆಯ ಸ್ಥಾನದಲ್ಲಿತ್ತು. ಆಡಿದ 8 ಮ್ಯಾಚ್ಗಳಲ್ಲಿ ಒಂದೇ ಒಂದು ಪಂದ್ಯದಲ್ಲಿ ಗೆಲುವಿನ ಬಾವುಟ ಹಾರಿಸಿತ್ತು. ಆದರೆ ಆಮೇಲೆ ನಡೆದದ್ದು ನಿಜಕ್ಕೂ ಇತಿಹಾಸ. ಯಾರೊಬ್ಬರು ಊಹಿಸದ ರೀತಿಯಲ್ಲಿ 6 ಪಂದ್ಯ ಗೆದ್ದು ಪ್ಲೇ ಆಫ್ಗೆ ರೆಡ್ ಆರ್ಮಿ ಕ್ವಾಲಿಫೈ ಆಗಿದೆ. ಚೊಚ್ಚಲ IPL ಎತ್ತಿ ಹಿಡಿಯೋದಕ್ಕೆ ಇನ್ನು 3 ಹೆಜ್ಜೆ ದೂರದಲ್ಲಿದೆ. ಇನ್ನು 3 ಮ್ಯಾಚ್ ಗೆದ್ದು ಬಿಟ್ರೆ RCB IPL ಇತಿಹಾಸದಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿ ಬಿಡುತ್ತೆ. ಹೌದು, ಈ ಹಿಂದೆ 2023ರ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಸ್ಮೃತಿ ಮಂದಾನ ನಾಯಕತ್ವದ RCB ಟೀಮ್ ಫ್ಲಾಪ್ ಶೋ ನೀಡಿತ್ತು. ಇದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡಲಾಯಿತು. ಸೋಲುಗಳಿಂದ ತಂಡದ ಆಟಗಾರ್ತಿಯರು ಆತ್ಮವಿಶ್ವಾಸ ಕಳೆದುಕೊಂಡಿದ್ರು. ಇದನ್ನೆಲ್ಲ ನೋಡಿದ ಫ್ರಾಂಚೈಸಿ ಆಟಗಾರ್ತಿಯರಲ್ಲಿ ಧೈರ್ಯ ತುಂಬಲು ಕೊಹ್ಲಿಯ ಮೊರೆ ಹೋಗಿದ್ದರು. ತಮ್ಮ ಅನುಭವ, ಸ್ಫೂರ್ತಿದಾಯಕ ಮಾತುಗಳಿಂದ ಆಟಗಾರ್ತಿಯರಲ್ಲಿ ಹೊಸ ಚೈತನ್ಯ ತುಂಬಿದ್ರು. ಈ ವೇಳೆ ಕೆಳಗೆ ಬಿದ್ದಾಗ ಮೇಲೇಳಲು ನಿಮ್ಮಲ್ಲಿ 1% ಅವಕಾಶವಿದ್ರು ಸಾಕು ಅಂತ ಹೇಳಿದ್ರು. ಅಂದು ಕೊಹ್ಲಿ ಹೇಳಿದಂತೆ ಈ ಬಾರಿಯ IPL ನಲ್ಲಿ RCB ಮಾಡಿದೆ. RCBಯ ಈ ಸ್ಟ್ರಾಂಗ್ ಕಮ್ ಬ್ಯಾಕ್ಗೆ ಕೊಹ್ಲಿಯೇ ಪ್ರಮುಖ ಕಾರಣ ಅಂದ್ರೆ ತಪ್ಪಿಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸೋಲುಗಳ ನಂತರ ಆಟಗಾರರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆಯಾಗಿತ್ತು. ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಆದರೆ ಕೊಹ್ಲಿ ಮಾತ್ರ ಕುಗ್ಗಲಿಲ್ಲ. ಪ್ರತಿ ಪಂದ್ಯದಲ್ಲೂ ಕೊಹ್ಲಿ ತಮ್ಮ ಅಗ್ರೆಸಿವ್ ಅಪ್ರೋಚ್ ಮೂಲಕ ಆಟಗಾರರಲ್ಲಿ ಜೋಶ್ ತುಂಬಿದ್ರು. ನಾಯಕತ್ವದಲ್ಲಿ ಡುಪ್ಲೆಸಿಸ್ಗೆ ನೆರವಾದ್ರು. ಅಲ್ಲದೆ ಬ್ಯಾಟಿಂಗ್ ನಲ್ಲಿ ತಮ್ಮ ಕದರ್ ತೋರಿಸಿದ್ರು. ಕೊಹ್ಲಿ ಅಗ್ರೆಷನ್ ಸೆಕೆಂಡ್ ಹಾಫ್ ನಲ್ಲಿ ಸಂಪೂರ್ಣವಾಗಿ ಬದಲಾಗಿ ಬಿಡ್ತು. ಇದಕ್ಕೆ ಕಾರಣ ಚುಚ್ಚು ಮಾತುಗಳು. ಚೆನ್ನಾಗಿ ಆಡ್ತಾ ಇದ್ರು ಕೊಹ್ಲಿಯನ್ನ ಕೆಳಕಿದವರು ಒಬ್ಬರಿಬ್ಬರಲ್ಲ. ಅದರಲ್ಲೂ ಸುನಿಲ್ ಗವಾಸ್ಕರ್ ಮಾತುಗಳು ಕೊಹ್ಲಿಯನ್ನ ಅಕ್ಷರಶಃ ಸಿಡಿದೇಳುವಂತೆ ಮಾಡಿತ್ತು. ಹೌದು, ಕೊಹ್ಲಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಲು ಸುನಿಲ್ ಗವಾಸ್ಕರ್ ಹೊತ್ತಿಸಿದ ಕಿಡಿಯೇ ಕಾರಣ. ಗವಾಸ್ಕರ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ಟೀಕಿಸಿ ಮಾತನಾಡಿದ ನಂತರ ಕೊಹ್ಲಿ ಆಟ ಕಂಪ್ಲೀಟ್ ಆಗಿ ಚೇಂಜ್ ಆಯಿತು. ವಿರಾಟ ರೂಪ ತಾಳಿದ್ರು. ಖತರ್ನಾಕ್ ಬ್ಯಾಟಿಂಗ್ ನಿಂದ ಮಿಂಚಿದ್ರು. ಇದು ತಂಡದ ಪ್ರದರ್ಶನದ ಮೇಲೂ ಪರಿಣಾಮ ಬೀರಿತು. ಆಟಗಾರರಲ್ಲಿ ಗೆಲ್ಲಲೇಬೇಕು ಅನ್ನುವ ಛಲ ಹುಟ್ಟಿಕೊಳ್ತು. ಅದರ ಫಲವೇ ಪಾಯಿಂಟ್ಸ್ ಟೇಬಲ್ ನಲ್ಲಿ 10ನೇ ಸ್ಥಾನದಲ್ಲಿದ್ದ RCB 4ನೇ ಸ್ಥಾನಕ್ಕೆ ತಲುಪಿ ಪ್ಲೇ ಆಫ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿತು. ಇನ್ನೇನಿದ್ರು 3 ಪಂದ್ಯಗಳನ್ನ ಗೆಲ್ಲೋದು ಮಾತ್ರ. 3 ಪಂದ್ಯವನ್ನ ಗೆದ್ದು ಬಿಟ್ರೆ ಈ ಸಲ ಕಪ್ ನಮ್ದಾಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.